ರೈಟ್, ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಕಳೆದ 1 ಗಂಟೆಗೂ ಅಧಿಕ ಸಮಯದಿಂದ ನಿರಂತರವಾಗಿ ಸಭೆ ನಡೀತಾ ಇದೆ. ಸಂಭಾವ್ಯ ಸಚಿವರು ಬಹುತೇಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ, ಇನ್ಕ್ಲೂಡಿಂಗ್ ಬೊಮ್ಮಾಯಿ ಹಾಗೆ ಪ್ರಹ್ಲಾದ್ ಜೋಶಿ. ಕರ್ನಾಟಕದ 3 ಸಂಸದರನ್ನ ಒಳಗೊಂಡಂತೆ ಇವತ್ತು ಪದಗ್ರಹಣವನ್ನ ಸ್ವೀಕರಿಸಲಿರುವಂತಹ ಬಹುತೇಕ ಸಂಭಾವ್ಯ ಸಚಿವರ ಜೊತೆಯಲ್ಲಿ ಮೋದಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತಿನ ಈ ಸಮಾರಂಭ ಅದಾದ ನಂತರದಲ್ಲಿ ಸರ್ಕಾರ ರಚನೆ, ಸರ್ಕಾರದ ಕಾರ್ಯವೈಖರಿ ಇದೆಲ್ಲದರ ಕುರಿತು ಮಹತ್ವದ ಸಭೆ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇದೆ. ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಈ ವ್ಯಕ್ತಿಗತ ಬಿಟ್ಟು ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮಾಡುವವರು ಕೆಲವೇ ಮಂದಿ ಅಂತ ಹೇಳಿ ನಮ್ಮ ದೀನ್ ದಯಾಳ್ಜಿಯವರು ಹೇಳಿದಂಥ ಮಾತು. ಅಂಥ ಒಬ್ಬ ದೇಶಕ್ಕೋಸ್ಕರ ದುಡಿಯಬಲ್ಲಂಥ ವ್ಯಕ್ತಿಯೊಬ್ಬ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಆ ರಾಷ್ಟ್ರಭಕ್ತ ತನ್ನ ಪ್ರಮಾಣ ವಚನ ಸ್ವೀಕರಿಸುವುದು ನೋಡುವುದೇ ನಮಗೆಲ್ಲರಿಗೂ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ 3ನೇ ಬಾರಿ ನರೇಂದ್ರ ಮೋದಿಯನ್ನು ಮಾಡೋದಕ್ಕೋಸ್ಕರ ಈ ದೇಶದ ಈ ರಾಜ್ಯದ ಜನರಿಗೆ ನಾವೆಲ್ಲ ರೆಡಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಬೇಕು. ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಈ ವ್ಯಕ್ತಿಗತ ಬಿಟ್ಟು ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ. ನಮಗೆಲ್ಲ ಖುಷಿ ತಂದಿದೆ. NDA ಸರ್ಕಾರ ಬಹುಮತ ಬಂದು ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ಭಾರತ ದೇಶದ ಹೆಮ್ಮೆ. ಇದು 1965 ನಂತರ ಮತ್ತೆ ಮೊದಲ ಬಾರಿ ಒಂದೇ ಸರ್ಕಾರ 3ನೇ ಬಾರಿ ಸರ್ಕಾರವನ್ನು ರಚಿಸಿರೋದು ಮೊದಲನೇ ಬಾರಿ. ಇದು ಸಹಾಯ ಮಾಡ್ತಾ ಅವ್ರಿಗಾಗಿರೋ ತೊಂದರೆಗಳನ್ನು ನಿವಾರಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಆಗಿರೋ ನೋವುಗಳನ್ನೆಲ್ಲ ಸರಿಪಡಿಸಿಕೊಂಡು ಈ ಸರ್ಕಾರವನ್ನು ಈ ದೇಶವನ್ನು ಆಳಬೇಕು ಅಂತ ಹೇಳ್ತಾ ನಾವು ಮೋದಿಯವ್ರಿಗೂ ಕೂಡ ಅದೇ ಹೇಳಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಕೆಲವೊಂದು ಮಂದಿರಗಳನ್ನು ಕಟ್ಟಬೇಕಾದ್ರೆ ಈಗ ನಾವು ಕಾಶಿಯಲ್ಲೇ ವಿದ್ಯಾಭ್ಯಾಸ ಮಾಡಿದವರು ನಾವು, ಹಾಗೆ ಕೂಡ ಮುಂದಿನ ರಾಮ ಮಂದಿರದಲ್ಲಿ ವಿಚಾರದಲ್ಲಿ ಆಗಿರುವಂಥ ಅನ್ಯಾಯಗಳನ್ನು ಸರಿಪಡಿಸ್ತಾ ಆ ಜನಗಳಿಗೆ ಆಗಿರುವಂಥ ನೋವನ್ನು ನಿವಾರಣೆ ಮಾಡ್ತಾರೆ ಮೋದಿಯವರು ಅಂತೇಳಿ ಬಯಸ್ತಾ, ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು ನಮ್ಮ ಇಡೀ ದೇಶಕ್ಕೆ ಅತ್ಯಂತ ಹೆಮ್ಮೆಯ ಸಂಗತಿ. ಅವರ ನೇತೃತ್ವದಲ್ಲಿ ಮುಂಬರುವ 5 ವರ್ಷ ವಿಶೇಷವಾಗಿ ದೇಶ ಸುಭದ್ರವಾಗಲಿ, ಅದೇ ರೀತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ದೇಶ ಸಮೃದ್ಧವಾಗಲಿ, ಮತ್ತು ದೇಶ ದ್ರೋಹಿಗಳು ದೇಶವನ್ನು ಒಡೆದಾಡುವಂತಹ ಕ್ಷುದ್ರ ಶಕ್ತಿಗಳನ್ನು ದಮನ ಮಾಡಿ ಮತ್ತು ನಮ್ಮ ಮೋದಿಯವರಿಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ನೀಡಿ ಉತ್ತಮವಾದಂತಹ ಆಡಳಿತ ಸರ್ಕಾರವನ್ನು ನಮ್ಮ ದೇಶಕ್ಕೆ ನೀಡುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮಗನಿಸಿದ ಮಟ್ಟಿಗೆ ಈ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಇನ್ಮೇಲೆ ಮತ್ತೊಮ್ಮೆ ಮೋದಿ ನಾಮ ಸಂವತ್ಸರ ಶುರು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಕಾರಾತ್ಮಕ ಮತ್ತು ಸಹಕಾರಾತ್ಮಕ ಶಕ್ತಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಸಂದರ್ಭ ಇದು. ಎಲ್ಲ ಜನಗಳಿಗೂ ಸಂತೋಷವಾಗುವಂಥ ಕೆಲಸವನ್ನು ಮೋದಿ ಪರ್ವ, ಇದೊಂದು ಮೋದಿ ಪರ್ವ ಅಂತೂ ಕೂಡ ನಾನು ಕರೀತಾ ಇದ್ದೀನಿ. ಈ ಮೋದಿ ಪರ್ವ ಮಾಡಲಿ, ಮೋದಿ ಸಂವತ್ಸರ ಮಾಡಲಿ ಅಂತ ಈ ಸಂದರ್ಭದಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಎಲ್ಲ ಜನತೆಯ ಪರವಾಗಿ. ನಮ್ಮ ದೇಶ ಎಲ್ಲ ಗಾಂಧೀಜಿಯವರು ಏನು ಬಯಸ್ತಿದ್ದಾರಲ್ಲ, ರಾತ್ರಿ 12 ಗಂಟೆಗೆ ಒಬ್ಬ ಯುವತಿ ನಿರ್ಭೀತವಾಗಿ ನಡಿಬೇಕು ಅಂತ. ಅದಕ್ಕೆ ಬಸವಾದಿ ಶರಣರ ಅವರಿಗೆ ಬಸವಾದಿ ಶರಣರ ಬಗ್ಗೆ ಗೊತ್ತದ, ಅನುಭವ ಮಂಟಪದ ಬಗ್ಗೆ ಗೊತ್ತದ. ಅದಕ್ಕೆ ಬಸವಾದಿ ಶರಣರ ತತ್ವಗಳನ್ನು ಅವರ ಆಚರಣೆಯಲ್ಲಿ ತಂದರು ಅಂತಂದ್ರೆ ಜಗತ್ತಿನಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಪ್ರಧಾನಿ ಅನಿಸ್ಕೋತಾರೆ, ಭಾಳ ದೊಡ್ಡ ಪೊಲಿಟಿಷಿಯನ್. ಅವ್ರದ್ದು ಕೀರ್ತಿನೂ ಬೆಳೀತದೆ. ಮತ್ತು ಈ ಬಸವಾದಿ ಶರಣರ ತತ್ವ ಜನಮನದಲ್ಲಿ ಮೂಡಿತು ಅಂತಂದ್ರೆ ಬಂತು ಅಂತಂದ್ರೆ ಗಾಂಧೀಜಿಯವರು ಬಯಸಿದ ಈ ಕನಸು ನನಸಾಗ್ತದೆ. ಅದಕ್ಕೆ ಅವರು ಆ ನಿಟ್ಟಿನಲ್ಲಿ ನಮ್ಮ ಅನುಭವ ಮಂಟಪವನ್ನು ಅಂದರೆ ನಮ್ಮ ಸಂಸತ್ ಭವನವನ್ನು ಅವರು ತೆಗೆದುಕೊಂಡು ಹೋಗಬೇಕು ಅಂತ ನಮ್ಮದು ಒಂದು ವಿನಂತಿ. 140 ಕೋಟಿ ಭಾರತೀಯರ ಗೌರವದ ಪ್ರತೀಕ ಪ್ರಧಾನಿ ಹುದ್ದೆ. ಅಂತಹ ಪ್ರಧಾನಿ ಹುದ್ದೆಯನ್ನು ಸತತ 3ನೇ ಬಾರಿ ಅಲಂಕರಿಸ್ತಿರುವಂತಹ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳು.
ಈ ಎರಡು ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ ಇಷ್ಟು ಅನುಭವಗಳಾಗಿದ್ದಾವೆ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ತನಕ ದೇಶದ ಪ್ರಗತಿಗೋಸ್ಕರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದರೂ ಆ ಯೋಜನೆಗಳನ್ನು ಇನ್ನೇನು ಉಳಿದಿದ್ದರೆ ಅನೇಕ ಉಳಿದಿದ್ದಾವೆ. ಅವನ್ನು ಕೂಡ ಪರಿಪೂರ್ಣಗೊಳಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶಗಳನ್ನು ಅವರು ಸೂಕ್ತವಾಗಿ ಬಳಸಿಕೊಂಡು ದೇಶದ ಹಿತವನ್ನು ಕಾಯಲಿ ಅಂತ ಆಶಿಸ್ತೇವೆ. ಈ ಎರಡು ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ ಇಷ್ಟು ಅನುಭವಗಳಾಗಿದ್ದಾವೆ. ಈ ಅನುಭವದ ಹಿನ್ನೆಲೆಯಲ್ಲಿ ಈ ತನಕ ದೇಶದ ಪ್ರಗತಿಗೋಸ್ಕರ ಏನೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದರೂ ಆ ಯೋಜನೆಗಳನ್ನು ಇನ್ನೇನು ಉಳಿದಿದ್ದರೆ ಅನೇಕ ಉಳಿದಿದ್ದಾವೆ. ಅವನ್ನು ಕೂಡ ಪರಿಪೂರ್ಣಗೊಳಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಅಂತಹ ಅವಕಾಶಗಳನ್ನು ಅವರು ಸೂಕ್ತವಾಗಿ ಬಳಸಿಕೊಂಡು ದೇಶದ ಹಿತವನ್ನು ಕಾಯಲಿ ಅಂತ ಆಶಿಸ್ತೇವೆ. ಈ ಎರಡು ಅವಧಿಗಳಲ್ಲಿ ಮೊದಲನೇ ಅವಧಿ ಅಂತಂದಾಗ ಇದೇ ತಾನೇ ಹೊಸದಾಗಿ ಬಂದದ್ದು ಅಂತ ಬಂದ ಮೇಲೆ